ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ಸಾಮಾನ್ಯವಾಗಿ ಇವತ್ತಿನ ದಿನ ಸಪ್ತಮಾತೃಕೆಯರ ಬಗ್ಗೆ ನಿಮಗೆ ಗೊತ್ತೇ ಇರ್ತದೆ. ಸುಮಾರು ಗ್ರಂಥಗಳಲ್ಲಿ ಕೇಳಿರ್ತೀರಿ. ವಿಶೇಷವಾಗಿ ಸಪ್ತಮಾತೃಕೆಯರ ಬಗ್ಗೆ ಜ್ಞಾನ ಇರ್ತಕ್ಕಂಥದ್ದು, ಜ್ಞಾನವನ್ನು ತಗೊಳ್ಳುವಂಥದ್ದು ಬಹಳ ಮುಖ್ಯ. ಸಪ್ತಮಾತೃಕೆಯರಿಂದ ಬಹಳನೇ ಲಾಭಗಳಿರ್ತಕ್ಕಂಥದ್ದು. ಇವತ್ತು ಈ ಒಂದು ವಿಡಿಯೋದಲ್ಲಿ ಸಪ್ತಮಾತೃಕೆಯರಲ್ಲಿ ಬಹಳ ವಿಶೇಷವಾದಂತಹ ವಾರಾಹಿ ಮಾತೆಯ ಬಗ್ಗೆ ನಾನು ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವೀಕ್ಷಕರೇ, ಈ ಮಾತೆ ಒಲಿದರೆ ನೀವು ಭಿಕ್ಷುಕನಾದರೂ ಕೂಡ ರಾಜನಾಗ್ಬಿಡ್ತೀರಿ. ಈ ಮಾತೆಯ ಒಂದು ವಿಶೇಷವಾದ ಅನುಗ್ರಹದಿಂದ ಸದಾ ಜಯ ನಿಮ್ಮದಾಗ್ತದೆ. ಯಾವುದೇ ಕಾರ್ಯದಲ್ಲಾಗಿರ್ಬೋದು, ಜನಗಳನ್ನು ನಿಮ್ಮ ಹತ್ರ ಸೆಳೆಯುವಂಥದ್ರಲ್ಲೇ ಆಗಿರ್ಬೋದು, ಗ್ರಾಹಕರನ್ನು ಸೆಳೆಯುವಂಥದ್ರಲ್ಲೇ ಆಗಿರ್ಬೋದು, ಮತ್ತು ನಿಮ್ಮಲ್ಲಿ ಒಂದು ಆ ವಾರಾಹ ತಾಯಿಯ ಶಕ್ತಿ, ಆ ತಾಯಿ ಒಲಿದ್ರೆ ನೀವು ಪ್ರಪಂಚದಲ್ಲಿ ಸೋಲು ಅನ್ನುವಂಥದ್ದೇ ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ವಿಜಯ ಸಾಧಿಸುವಿರಿ. ಹಾಗೆ ನಿಮಗೆ ನಿಮ್ಮ ಜೀವನದಲ್ಲಿ ಭಯ ನಾಶವಾಗ್ತದೆ. ಅತೀವವಾದಂತಹ ಧೈರ್ಯ ಶಕ್ತಿ ನಿಮ್ಮದಾಗ್ತದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಯಾರು ಈ ವರಾಹ ಮಾತೆ ಅಂತಕ್ಕಂಥದ್ದು ಒಂದಷ್ಟು ಗೊಂದಲಗಳಿದ್ದೇ ಇರ್ತದೆ. ನೋಡಿ, ಶಕ್ತಿ ದೈವಗಳಲ್ಲಿ ವಿಶೇಷವಾಗಿ ವರಾಹ ಮಾತೆ ಅಂತಕ್ಕಂಥದ್ದು ಅತಿಯಾದಂತಹ ಶಕ್ತಿಶಾಲಿಯಾದಂತಹ ದೇವಿ ಅಂತ ಹೇಳೋದ್ರಲ್ಲಿ ತಪ್ಪಾಗಲಿಕ್ಕಿಲ್ಲ. ಮತ್ತು ನೋಡಿ, ಸಪ್ತಮಾತೃಕೆಯರಲ್ಲಿ 4ನೆಯ ಮಾತೆಯೇ ವಾರಾಹಿ ಮಾತೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನಿಮಗೆ ಗೊತ್ತೇ ಇದೆ. ಸೂಕ್ಷ್ಮವಾಗಿ ಹೇಳಬೇಕು ಅಂತಾದರೆ ವಾರಾಹಿ ಮಾತೆ ಮಹಾಕಾಳಿಯ ಅಂಶವಾಗಿದ್ದು, ನೀವು ಒಂದಷ್ಟು ಸಿನಿಮಾಗಳಲ್ಲಿ ಅಥವಾ ಇದರಲ್ಲೆಲ್ಲ ನೋಡಿರ್ಬೋದು. ಹಿರಣ್ಯಾಕ್ಷನನ್ನು ಸಂಹಾರ ಮಾಡಲಿಕ್ಕೆ ವಿಷ್ಣು ವಾರಾಹ ರೂಪದಲ್ಲಿ ಬಂದು ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿರ್ತಕ್ಕಂತಹ ಕತೆ, ದೈತ್ಯ ಹಿರಣ್ಯ ರಾಕ್ಷಸನನ್ನು ಕೊಂದಂತಹ ಕಥೆಗಳು ನಿಮಗೆ ಗೊತ್ತೇ ಇರ್ತದೆ. ಹೀಗೆ ವಿಷ್ಣುವಿನ ವಿಶೇಷವಾದಂತಹ ಭೂದೇವಿಯನ್ನು ರಕ್ಷಿಸಲಿಕ್ಕೋಸ್ಕರ ಭಗವಂತ ಅವತಾರವನ್ನು ತಾಳ್ತಾನೆ ಅಂತಕ್ಕಂಥದ್ದು ಕೂಡ ಒಂದು ಪುರಾಣದಲ್ಲಿರ್ತಕ್ಕಂತಹ ಉಲ್ಲೇಖ. ಮತ್ತು ವಿಶೇಷವಾಗಿ ಈ ವಾರಾಹಿ ಮಾತೆಯನ್ನು ತಾಂತ್ರಿಕ ವಿದ್ಯೆಗಳಲ್ಲಿ, ಈ ವಾಮಾಚಾರ ಮಂತ್ರ ತಂತ್ರ ವಿಚಾರಗಳಲ್ಲಿ ಈ ಒಂದು ತಾಯಿಯ ಪಾತ್ರ ಅಗ್ರಗಣ್ಯವಾಗಿರ್ತದೆ. ವಿಶೇಷವಾಗಿ ಈ ಒಂದು ತಾಯಿಯ ಪಾತ್ರ ಬಹಳ ಅಗ್ರಗಣ್ಯವಾಗಿರ್ತದೆ. ಈ ತಾಯಿಯನ್ನು ಒಲಿಸ್ಕೋಬೇಕಂದ್ರೆ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಭವಿಸ್ಬೇಕಾಗ್ತದೆ. ನೋಡಿ, ಈ ವಾರಾಹಿ ಮಾತೆಯನ್ನು ಇಂಥವರೇ ಒಲಿಸ್ಕೋಬೇಕಂತಕ್ಕಂಥದ್ದಿಲ್ಲ. ವಾರಾಹಿ ಮಾತೆಯನ್ನು ಸ್ತ್ರೀಯರಾಗಲಿ, ಪುರುಷರಾಗಲಿ, ವೃದ್ಧರಾಗಲಿ, ಮಧ್ಯಮ ವಯಸ್ಕರಾಗಲಿ, ಯುವಕರಾಗಲಿ ಯಾರು ಬೇಕಾದರೂ ಆ ತಾಯಿಯನ್ನು ಒಲಿಸ್ಕೊಳ್ಬೋದು. ಆ ತಾಯಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾದರೆ ಸಾಕು, ಜೀವನದಲ್ಲಿ ಯಾವತ್ತೂ ಕೂಡ ನೀವು ಬಡವರಾಗಿ ಬಾಳಲ್ಲ. ಜೊತೆಗೆ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯದಲ್ಲೂ ಆ ತಾಯಿಯ ಒಂದು ರಕ್ಷೆ ನಿಮ್ಮನ್ನು ಕಾಪಾಡ್ತಾ ಇರ್ತದೆ. ಅದು ಒಂದು ರೀತಿಯಲ್ಲಿ ಯಾವ ರೀತಿ ಅಂದರೆ, ಗಾಳಿ ಹೇಗೆ ಕಣ್ಣು ಕಾಣೋದಿಲ್ವೋ, ಅಗ್ನಿ ಯಾವ ದಿಕ್ಕನ್ನು ನೋಡಿ ಉರಿತಾ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲವೋ, ಆ ರೀತಿಯಾಗಿ ತಾಯಿ ನಿಮ್ಮ ಬೆನ್ನ ಹಿಂದೆ ಇದ್ದು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಿಮಗೆ ಯಶಸ್ಸನ್ನು ತಂದುಕೊಡುವಂಥದ್ದಾಗಿರುತ್ತೆ. ನೋಡಿ, ಇವತ್ತಿನ ದಿನ ಇವತ್ತಿನ ಪ್ರಚಲಿತದಲ್ಲಿ ನೋಡೋದಾದರೆ, ಉದಾಹರಣೆಗೆ ಭಾಳಷ್ಟು ಜನಗಳು ಈ ತಾಯಿಯ ಆರಾಧನೆಯಿಂದಾಗಿ ಇವತ್ತು ದೊಡ್ಡ ದೊಡ್ಡ ಪೊಸಿಷನಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇವತ್ತು ನಿಮಗೆ ಯಾವುದೋ ಒಂದು ಸಾಧನೆ ಮಾಡಬೇಕಾಗಿದೆ, ವಿದ್ಯಾಭ್ಯಾಸದಲ್ಲಿ ಒಂದು ದೊಡ್ಡ ಮಟ್ಟದ ಅಧಿಕಾರವನ್ನು ಸ್ವೀಕಾರ ಮಾಡಬೇಕಾಗಿದೆ, ತಾಯಿಯನ್ನು ಆರಾಧನೆ ಮಾಡಿ. ವಿವಾಹ ಆಗ್ತಾ ಇಲ್ಲ, ತಾಯಿಯನ್ನು ಆರಾಧನೆ ಮಾಡಿ. ಈ ತಾಯಿಯನ್ನು ವಿಶೇಷವಾಗಿ ಒಲಿಸ್ಕೊಳ್ಳಿ. ಅದರಲ್ಲೂ ಕೂಡ ಈ ಒಂದು ಮಾತೆಯಿಂದ ನಿಮಗೆ ನಿಮ್ಮ ಕುಟುಂಬದಲ್ಲಿ ಸದಾ ಇವರಿಂದ ವಾಮಾಚಾರ ಆಗ್ತಾ ಇದೆ, ಮಾಟ ಮಂತ್ರ ಪ್ರಯೋಗಗಳಿಗೆ ಬಳಲ್ತಾ ಇದ್ದೀರಾ, ನೆಮ್ಮದಿ ನಾಶ ಆಗ್ತಾ ಇದೆ. ಜೊತೆಗೆ ಶತ್ರುಗಳ ಎದುರಿಗೆ ನಿಂತು ಮಾತಾಡೋಕ್ಕಾಗ್ತಾ ಇಲ್ಲ.
ಅವರು ಹೇಳಿದ್ದೇ ವೇದವಾಕ್ಯ ಅಂತ ಆಗ್ತಾ ಇದೆ. ಸದಾ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಬೇರೆಯವರಿಂದ ನೋವುಗಳಾಗ್ತಾ ಇದೆ, ಅಪಮಾನ ಅವಮಾನಗಳಿಗೆ ಗುರಿ ಆಗ್ತಾನೇ ಇದ್ದೀರಾ. ಇಂತಹ ಸಂಕಷ್ಟಗಳನ್ನು ಇವತ್ತಿನ ದಿನ ನಾವು ಸಮಾಜದಲ್ಲಿ ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ಸೊ ಈ ರೀತಿ ತೊಂದರೆಗಳನ್ನು ಅನುಭವಿಸ್ಕೊಂಡು ಕೊರಗುವಂಥ ಅಗತ್ಯ ಇಲ್ಲ ವೀಕ್ಷಕರೇ. ಈ ವಾರಾಹಿ ಮಾತೆಯ ವಿಶೇಷವಾದಂತಹ ಮೂಲ ಮಂತ್ರವನ್ನು ನೀವು ಪ್ರಾಂಪ್ಟಾಗಿ ಪಠನೆ ಮಾಡಿದ್ದೆ ಆದರೆ, ಭಕ್ತಿಯಿಂದ ಮಾಡಿದ್ದೆ ಆದರೆ, ಈ ತಾಯಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗ್ತದೆ. ಈ ತಾಯಿಯ ಅನುಗ್ರಹದಿಂದ ನೀವು ಎಲ್ಲವನ್ನೂ ಸಹ ಪಡ್ಕೋಬೋದು. ಅಂದರೆ ಒಂದು ರೀತಿಯಲ್ಲಿ ಈ ತಾಯಿ ನಿಮಗೆ ಒಲಿದ್ರು ಅಂದರೆ ನೀವು ಅದೃಷ್ಟವಂತ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳೇ, ಹೇಗೆ ಈ ತಾಯಿಯನ್ನು ಒಲಿಸ್ಕೊಳ್ಳೋದು? ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ನಾವು ಈ ತಾಯಿಯನ್ನು ಒಲಿಸ್ಕೋಬೇಕು ಹೇಗೆ ಗುರುಗಳೇ ಅನ್ನುವಂಥದ್ದು ಪ್ರಶ್ನೆ. ನೋಡಿ, ಸಾಮಾನ್ಯವಾಗಿ ಇವತ್ತಿನ ದಿನ ನಮ್ಮ ಪಕ್ಕದ ರಾಜ್ಯದಲ್ಲೇ ಪವನ್ ಕಲ್ಯಾಣ್ ಅವರು ಇವತ್ತಿನ ದಿನ ದೊಡ್ಡ ಪೊಸಿಷನಲ್ಲಿದ್ದಾರೆ. ಅಂದರೆ ಅವರು ಈ ತಾಯಿಯ ಅಪ್ಪಟ ಭಕ್ತರಾಗಿರ್ತಕ್ಕಂಥದ್ದು. ಅವರು ಮಾಡ್ತಾ ಇರ್ತಕ್ಕಂತಹ ಸೇವೆ ಈ ತಾಯಿಗೆ ಬಹಳ ದೊಡ್ಡದು. ಮತ್ತು ಯಾರೇ ಈ ತಾಯಿಯನ್ನು ನಂಬಲಿ, ಕಾಯ ವಾಚ ಮನಸ ಶ್ರದ್ಧೆಯಿಂದ ಈ ತಾಯಿಯನ್ನು ಪ್ರತಿ ದಿನವೂ ಕೂಡ ಸ್ಮರಿಸೋದ್ರಿಂದ ಒಳ್ಳೆಯದಾಗ್ತದೆ. ಸೊ ಹೇಗೆ ಈ ತಾಯಿಯನ್ನು ಒಲಿಸ್ಕೋಬೇಕು, ಈ ತಾಯಿಯ ಮಂತ್ರದ ಶಕ್ತಿ ಏನಿದೆ, ಆ ಮಂತ್ರದಿಂದ ಯಾವ ರೀತಿಯಲ್ಲಿ ನಾವು ಪಾಲನೆ ಮಾಡಬೇಕು ಅನ್ನುವಂಥದ್ದು ಬಹಳ ಸುಲಭ ವೀಕ್ಷಕರೇ. ಬಹಳ ಅದ್ಭುತವಾದಂತಹ ತಂತ್ರ ಇದಾಗಿರ್ತದೆ. ಸೂಕ್ಷ್ಮವಾಗಿ ನೋಡಿ, ತಾಯಿಯ ಮಂತ್ರ ಸ್ವರೂಪವನ್ನು ಹೇಳ್ಕೊಡ್ತಾ ಇದ್ದೀನಿ. ದಯಮಾಡಿ ಸೂಕ್ಷ್ಮವಾಗಿ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ತಾಯಿಯ ಒಂದು ಮೂಲ ಮಂತ್ರ ಬಹಳ ಚಿಕ್ಕದು, ಭಾಳ ಚಿಕ್ಕ ಸ್ವರೂಪದಲ್ಲೇ ಸ್ವಲ್ಪದರಲ್ಲೇ ದೊಡ್ಡ ಪ್ರಮಾಣದ ಲಾಭ ನಿಮಗೆ ಬರುವ ಹಾಗೆ ಈ ಒಂದು ಮಂತ್ರ ಪ್ರಯೋಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಹೇಗೆ ಅನ್ನುವಂಥದ್ದಾದರೆ, ಮೂಲ ಮಂತ್ರದ ಸ್ವರೂಪ ಓಂ ಹೈಂ ಶ್ರೀಂ ಹ್ರೀಂ ವಾರಾಹೈ ನಮಃ. ನೋಡಿ, ಮತ್ತೊಂದು ಸಲ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಓಂ ಹೈಂ ಹ್ರೀಂ ಶ್ರೀಂ ವಾರಾಹೈ ನಮಃ. ಈ ಒಂದು ಬೀಜ ಮಂತ್ರವನ್ನು ಬಹಳ ವಿಶೇಷವಾದ ರೀತಿಯಲ್ಲಿ, ಅದರಲ್ಲೂ ಕೂಡ ನಿಮ್ಮ ಶಕ್ತಿ ಅನುಸಾರ ಭಕ್ತಿಯಿಂದ ಸುಮಾರು 48 ದಿನಗಳ ಕಾಲ, ಲೈಕ್ ಇದನ್ನು ನಾವು ಒಂದು ಮಂಡಲ ಅಂತ ಹೇಳ್ತೀವಿ. ಪ್ರತಿದಿನ ಒಂದು ದಿನ ಪ್ರಾರಂಭ ಮಾಡಿದ್ರೆ ಅಲ್ಲಿಂದ 48 ದಿನಗಳ ಕಾಲ, ಅಂದರೆ ಒಂದು ಮಂಡಲಗಳ ಕಾಲ ನಿರಂತರವಾಗಿ ಭಕ್ತಿಯಿಂದ ಪಠಿಸಿದ್ದೆ ಆದರೆ ಸಾಕು. ಈ ಮಂತ್ರಶಕ್ತಿಯಿಂದ ನಿಜವಾಗಿಯೂ ನೀವು ಅದೃಷ್ಟವಂತರಾಗ್ತೀರಾ. ನಿಮ್ಮಲ್ಲಿರ್ತಕ್ಕಂತಹ ದರಿದ್ರ ಯೋಗಗಳು ನಾಶ ಆಗ್ತದೆ. ಮತ್ತು ಈ ತಾಯಿಯ ಅನುಗ್ರಹದಿಂದ ನಿಮ್ಮ ಮೇಲಿರ್ತಕ್ಕಂತಹ ಕೆಟ್ಟ ದೃಷ್ಟಿಗಳಾಗಿರ್ಬೋದು, ದುಷ್ಟ ಜನರ ಕೈವಾಡ ಪ್ರಯೋಗಗಳಾಗಿರ್ಬೋದು, ಅಥವಾ ಭೂತ ಪ್ರೇತ ಬಾಧೆಗಳಾಗಿರ್ಬೋದು, ಶಕದಂತಹ ತೊಂದರೆಗಳಾಗಿರ್ಬೋದು, ಎಲ್ಲ ಥರದ ಒಂದು ಬಾಧೆಗಳಿಂದನೂ ನೀವು ಮುಕ್ತಿಯನ್ನು ಹೊಂದುತ್ತೀರಾ ಅಂತ ಹೇಳ್ಬೋದು. ಈ ಮಂತ್ರ, ಈ ಒಂದು ವಾರಾಹಿಯ ಮೂಲ ಮಂತ್ರವನ್ನು ಪಠನೆ ಮಾಡಬೇಕಾದ್ರೆ ಆ ಒಂದು ವಾರಾಹಿ ದೇವಿಯ ಒಂದು ಚಿತ್ರಪಟ ಅಥವಾ ಆಕೆಯ ಒಂದು ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ನೀವು ಅದರ ಮುಂದೆ ಪ್ರಾರ್ಥನೆಯನ್ನು ಮಾಡುವುದರಿಂದ ಶೀಘ್ರ ಫಲ ನಿಮಗೆ ಸಿಗ್ತದೆ. ತಾಯಿ ನಿಮಗೆ ಪ್ರಸನ್ನಳಾಗ್ತಾಳೆ, ನಿಮಗೆ ಅದ್ಭುತವಾದಂತಹ ಫಲವನ್ನು ಕೊಡ್ತಾಳೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋನ 10 ಜನಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಎಲ್ಲ ಥರ ಸಂಕಷ್ಟಗಳಿಗೆ ವಿಡಿಯೋದಲ್ಲಿ ಕಾಣ್ತಾ ಇರತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆಯನ್ನು ಮಾಡಿಕೊಳ್ಳಿ. ಯಾವುದೇ ಥರದ ಸಂದೇಹಗಳಿದ್ದರೂ ಕೂಡ ನೇರವಾಗಿ ಬಂದು ಸಹ ಭೇಟಿಯಾಗ್ಬೋದು ಅಂತ ಹೇಳ್ತಾ, ನಮ್ಮ ವಿಳಾಸ ಮೈಸೂರಿನ ವಿಜಯನಗರ 2ನೇ ಹಂತ KD ಸರ್ಕಲಲ್ಲಿ ನಮ್ಮ ಕಚೇರಿ ಇರುವಂಥದ್ದು. ನೇರವಾಗಿಯೂ ಸಹ ಬಂದು ಭೇಟಿಯಾಗ್ಬೋದು ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.